ಭೀಮ್ ಆರ್ಮಿ ಸಂಘಟನೆ ಹಾಗೂ ಎಸ್ಡಿಪಿಐ ಪಕ್ಷದಿಂದ ಅನಂತಕುಮಾರ್ ಹೆಗಡೆ ಸಂವಿಧಾನ ವಿರೋಧಿ ಹೇಳಿಕೆ ಖಂಡಿಸಿ ಶವಯಾತ್ರೆಗೆ ಕರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದಲ್ಲಿ ದಿನಾಂಕ 18/3/2024ರಂದು ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆ ಹಾಗೂ ಎಸ್ಡಿಪಿಐ ಪಕ್ಷದಿಂದ ಇಂದು ಮಾಧ್ಯಮಗಳ ಮುಖಾಂತರ ಅನಂತಕುಮಾರ್ ಹೆಗಡೆಯವರು ಸಂವಿಧಾನ ವಿರೋಧಿ ಹೇಳಿಕೆ ಖಂಡಿಸಿ ಶವಯಾತ್ರೆಗೆ ಕರೆ ಕೊಟ್ಟರು. ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ತಮ್ಮ ನಾಲಿಗೆಯನ್ನ ಹರಿಬಿಡುತ್ತಿರುವ ಅನಂತಕುಮಾರ್ ಹೆಗಡೆಯವರನ್ನ ಈ ಬಾರಿ ಚುನಾವಣೆಗೆ ಟಿಕೆಟ್ ಕೊಡದಂತೆ ತಡೆದು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಹಾಗೂ ಖಾನಾಪುರದಿಂದ ಗಡೀಪಾರು ಮಾಡಬೇಕು. ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗದೆ ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ಅದರ ಬಗ್ಗೆ ಮಾತನಾಡುವುದು ಬಿಟ್ಟು ಸಂವಿಧಾನಕ್ಕೆ ಧಕ್ಕೆ ಬರುವಂತೆ ನಡೆದುಕೊಂಡರೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ವರದಿ ಖಾನಾಪುರ. ವರದಿಗಾರ ನಾಗಪ್ಪ ಡುಮ್ನಳ್ಳಿ, KS ನ್ಯೂಸ್ 24x7. ಏನು ಲೋಕಸಭಾ ಸದಸ್ಯ ಅನಂತಕುಮಾರ್ ಹೆಗಡೆ ಅಂತಕ್ಕಂಥ ಒಬ್ಬ ನಾಮರ್ದ ಈ ಚುನಾವಣೆ ಸಮಯದಲ್ಲಿ ಪ್ರತಿ 5 ವರ್ಷಕ್ಕೂ ಒಂದು ಸರಿ ಸಂವಿಧಾನದ ಬಗ್ಗೆ ಅವಹೇಳನವಾಗಿ ಮಾತನಾಡೋದು, ಸಂವಿಧಾನವನ್ನು ಬದಲಿಸ್ತೀವಿ ಅಂತಕ್ಕಂಥ ಮಾತು ಹೇಳೋದು, CAA NRC ಕಾಯ್ದೆಯನ್ನು ತನಿಖೆ ಮಾಡಿ ಜಾರಿಗೊಳಿಸ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡೋದು ನಿರಂತರ ಚುನಾವಣೆ ಸಮಯದೊಳಗೆ ನಡೆಸ್ತಾ ಇದ್ದಾನೆ. ಆ ಒಬ್ಬ ಅನಂತಕುಮಾರ್ ಹೆಗಡೆ ಅಂತಕ್ಕಂಥ MP ಅವಂಗ ಇವತ್ತು ಖಾನಾಪುರ ತಾಲೂಕಿನ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ಹಾಗೂ SDPI ಸಂಘಟನೆ ವತಿಯಿಂದ ಇವತ್ತು SDPI ತಾಲೂಕು ಅಧ್ಯಕ್ಷರು ಆಮೇಲೆ ನಾವು ಭೀಮ್ ಆರ್ಮಿ ಸಂಘಟನೆ ಎಲ್ಲ ಕಾರ್ಯಕರ್ತರು ಕೂಡಿ ಅನಂತಕುಮಾರ್ ಹೆಗಡೆ ಅವರಿಗೆ ಒಂದು ನೇರವಾದಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೆವು. ಈ ಖಾನಾಪುರ ತಾಲೂಕು ನಿಮ್ಮ ಕ್ಷೇತ್ರಕ್ಕನ್ನ ಸೀಮಿತವಾದಂಥ ತಾಲೂಕು. ನೀವು ಏನಾದರೂ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಇವತ್ತು ಖಾನಾಪುರ ತಾಲೂಕದೊಳಗೆ ಬಂದು ನಿಂತ ಸಂವಿಧಾನದ ಬಗ್ಗೆ ಅವಹೇಳನ ಮಾತಾಡೋದು, ಸಂವಿಧಾನವನ್ನು ಬದಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ರಿ. ಅವತ್ತಿಗೆನ ನೀವು ಹೊಳ್ಳಿ ನಿಮ್ಮ ಮನೆಗೆ ಹೋಗುವಂಥ ಒಂದು ಎಚ್ಚರಿಕೆಯನ್ನು ನಾವು ಯಾವ ರೀತಿ ಮುಟ್ಟಿಸ್ಬೇಕು ಅನ್ನೋದು ಮುಟ್ಟಿಸ್ತೇವೆ. ಈ ದೇಶದ ಬಹುಸಂಖ್ಯಾತರ ಆಶ್ರಯ, ಬಹುಸಂಖ್ಯಾತರ ಒಂದು ಒಕ್ಕಟ್ಟಿನ ಮಂತ್ರವಾದಂಥ ಸಂವಿಧಾನವನ್ನು ಬದಲಿಸ್ತೀನಿ ಅಂತಕ್ಕಂಥ ಮೂಢನಂಬಿಕೆ ಒಳಗೆ ಇದು ಉದ್ದೇಶಪೂರ್ವಕವಾಗಿ ಚುನಾವಣೆ ಸಮಯದೊಳಗೆ ದಲಿತರನ್ನ ಹಾಗೂ ಅಲ್ಪಸಂಖ್ಯಾತರನ್ನ, ಹಿಂದುಳಿದ ವರ್ಗದವ್ರನ್ನ ದಿಕ್ಕು ತಪ್ಪಿಸುವಂಥ ಕೆಲಸ ಅನಂತಕುಮಾರ್ ಹೆಗಡೆ ನಡೆಸ್ತಾ ಇದ್ದಾನೆ. ಆ ಕಾರಣಕ್ಕೆ ಬರುವಂಥ ಸೋಮವಾರ ದಿನ ಅನಂತಕುಮಾರ್ ಹೆಗಡೆ ಅವರ ಅಂತ್ಯ ಸಂಸ್ಕಾರ ದಿನವನ್ನು ಖಾನಾಪುರ ತಾಲೂಕದೊಳಗೆ SDPI ಸಂಘಟನೆ ಹಾಗೂ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ, ಇನ್ನುಳಿದ ದಲಿತ ಸಂಘಟನೆಗಳನ್ನು ಕರ್ಕೊಂಡು ಅಂತ್ಯ ಸಂಸ್ಕಾರ ಅಂತಕ್ಕಂಥ ಒಂದು ಅಭಿಯಾನ. ಯಾಕಂದರೆ ಅನಂತಕುಮಾರ್ ಹೆಗಡೆ ಅವರು ಸತ್ತಾರ ಅನ್ನೋದನ್ನು ಈ ಹಿಂದೆ ಕೂಡ ನಾವು ಈ ಕ್ಷೇತ್ರದ ಜನತೆಗೆ ತಿಳಿಸಿದೆವು. ಅವೇನೋ ಹುಚ್ಚು ಹತ್ತಿದ ನಾಯಿಗತೆ ಯಾವಾಗಲೂ ಬಂದ ಅಲ್ಲೋ ಇಲ್ಲೋ ಅಡುಕೊಂಡು ಹೊರಗೆ ಬಂದು ಬಗಳುವಂಥ ಕೆಲಸವನ್ನು ನಡೆಸ್ತಾ ಇದ್ದಾನೆ. ಆ ಕಾರಣಕ್ಕೆ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಖಾನಾಪುರ ತಾಲೂಕಕ್ಕೆ ಬಂದ ಕಾಶ ಸಂವಿಧಾನದ ಬಗ್ಗೆ ಒಂದೇ ಒಂದು ಮಾತಾಡು, ಅವಾಗ ನಿನ್ನಂತ ಎಷ್ಟು ಪವರ್ ಐತಿ, ನಿನಗೆ ಯಾವ DNA ಐತಿ ಅನ್ನೋದನ್ನು ನಾವು ತೋರಿಸ್ಕೊಡ್ತೇವೆ. ಈ ದೇಶದ ಬಹುಸಂಖ್ಯಾತರನ್ನ ದಿಕ್ಕು ತಪ್ಪಿಸೋದಕ್ಕೆ ಮಾತಾಡೋಕೆ ಹೋಗಬೇಡ. ಈ ಮೂಲಕ ಎಚ್ಚರಿಕೆ ಕೊಡತ್ತೇವೆ. ಖಾನಾಪುರ ತಾಲೂಕದೊಳಗೆ ನಿನ್ನ ಅಂತ್ಯ ಸಂಸ್ಕಾರ ದಿನವನ್ನು ಬರೋ ಸೋಮವಾರ ದಿವಸ ಆಯೋಜನೆ ಮಾಡಿದೆವು. ಸರ್, ಈಗ ಹಿಂದೆನೂ ಬರುವಂಥ ಏನು ಈ ಲೋಕಸಭಾ ಚುನಾವಣೆಗಳು ಬಂದಾಗ ಒಂದು ಸರ್ತಿ ಅನಂತಕುಮಾರ್ ಹೆಗಡೆ ಅವರು ತಾಲೂಕಿನಾದ್ಯಂತ ಪ್ರವಾಸ ಮಾಡಿ ಇದೇ ಥರ ಒಂದು ಕಿಚ್ಚು ಹಚ್ಚಿಕೊಂಡು ಹೋಗ್ತಾರೆ. ಇದು ಎಲ್ಲರಿಗೂ ಗೊತ್ತಿದ್ದು ಮಾತೈತಿ. ಇದು ಸಲ ಅದೇ ಥರ ಆಗೈತಿ. ಇದಕ್ಕೇನು ಹಿಡಿಸಾಕ್ಬಿಡ್ತೀವಿ? ಅದರ ಸರ್, ನಾವು ಇದೀಗ ಹೇಳ್ದಂಗೆ ಅನಂತಕುಮಾರ್ ಹೆಗಡೆ ಅವನಲ್ಲಿ ತಾಕತ್ತಿದ್ರೆ ಖಾನಾಪುರ ತಾಲೂಕದೊಳಗೆ ಬಂದ ಸಂವಿಧಾನ ಬದಲಿ ಮಾಡ್ತೇವೆ ಅಂತಕ್ಕಂಥ ಹೇಳಿಕೆ ಕೊಡಬೇಕು. ಅವಾಗ ಅವ್ರ ಅಪ್ಪಗೆ ಹುಟ್ಟಿದಾನೋ ಇಲ್ಲ ಅನ್ನೋದು ನಾವು ನೋಡೋಕೆ ರೆಡಿ ಇದ್ದೇವೆ. ಅಲ್ಲ, ಇಷ್ಟು ಸಂವಿಧಾನದ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ತಾರಂದ್ರೆ ಯಾಕೆ ಮಾತಾಡ್ತಾರಂತ ನೀವು ಅನ್ಕೋತೀರಿ? ಸಂವಿಧಾನದ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡೋಕ್ಕೆ ಇದು ಕೇವಲ BJP ಪಕ್ಷದ ಸಿದ್ಧಾಂತ ಅಲ್ಲ, ಇದು ಅನಂತಕುಮಾರ್ ಹೆಗಡೆ ಹೇಳಿಕೆಲ್ಲ. ಇದರೊಳಗೆ RSS ಅಜೆಂಡಾ ಐತಿ. ಮನುಸ್ಮೃತಿಯನ್ನು ಜಾರಿ ಮಾಡಬೇಕು, ಸಂವಿಧಾನವನ್ನು ಬದಲಿ ಮಾಡ್ಬೇಕು ಅಂತಕ್ಕಂಥ ಅಜೆಂಡಾ RSS ನಾಗ್ಪುರ್ ಕಚೇರಿ ಒಳಗನ ಪ್ರತಿ ತಿಂಗಳ ಒಂದು ಮೀಟಿಂಗ್ ಮಾಡ್ತಾರೋ. ಆದ್ರೆ ಇದು ಭೀಮ, ಬುದ್ಧ, ಬಸವ, ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅವರ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರ, ಹಜರತ್ ಟಿಪ್ಪು ಸುಲ್ತಾನ್ ಸೈಯದ್ ಅವರ ಆದರ್ಶದ ಒಂದು ಬಂಧುತ್ವ ಆಗಿರೋದ್ರಿಂದ ಸಂವಿಧಾನಕ್ಕೆ ಟಚ್ ಮಾಡೋಕೆ ಅವ್ರಿಗೆ ಇದುವರೆಗೂ ಸಾಧ್ಯ ಆಗಿಲ್ಲ. ಅವರ ಅಜೆಂಡಾ ಈ ದೇಶದೊಳಗೆ ಈ ಬಹುಸಂಖ್ಯಾತರಾದಂಥ ಮುಸಲ್ಮಾನರು, ದಲಿತರು ಇರೋವರೆಗೂ ನಡೆಯೋದು ಇಲ್ಲ.
ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ